ಅಖಂಡ ಭಾರತವನ್ನ ವಿಭಜನೆ ಮಾಡಬೇಕು ಅಂತೇಳಿ ಹೇಳಿದಂತ ಕಾಂಗ್ರೆಸ್ನ ರಾಜ್ಯದ ಓರ್ವ ಸಂಸದ ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನ ಖಂಡಾತುಂಡವಾಗಿ ಖಂಡಿಸ್ತಾ ಇದೆ ಬಿಜೆಪಿ. ಈಶ್ವರಪ್ಪನವರು ಮಾತನಾಡ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ಡಿ.ಕೆ. ಸುರೇಶ್ ಅವರಲ್ಲಿ ಜಿನ್ನಾ ಸಂಸ್ಕೃತಿ ಮುಂದುವರೆದಿದೆ. ಮೊಹಮ್ಮದ್ ಅಲಿ ಜಿನ್ನಾ ದೇಶವನ್ನು ವಿಭಜನೆ ಮಾಡಿದ್ರಲ್ಲ, ಪ್ರತ್ಯೇಕ ದೇಶದ ಕಿಡಿ ಕೈ ಸಂಸದರ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ಮಾಡಿದ್ದಾರೆ. ದೇಶ ಒಡೆಯುವ ನೇರ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಸ್ವಾಗತಿಸಿದ್ದಾರೆ. ಈ ಹೇಳಿಕೆ ಬಗ್ಗೆ ಕಾಂಗ್ರೆಸ್ನ ಹಿರಿಯರು ಮಾತನಾಡಲಿ ಅಂತೇಳಿ ಈಶ್ವರಪ್ಪನವರು ಹೇಳಿದ್ದಾರೆ. ಭಾರತ ಜೋಡೋ ಅಂತ ಕೂಗಿಕೊಂಡು ಹೋದ್ರಿ ಅಲ್ವಾ, ನಿಮ್ಮ ಪಕ್ಕದಲ್ಲೇ ದೇಶ ವಿಭಜನೆ ಮಾಡುವ ರಾಷ್ಟ್ರ ದ್ರೋಹಿ ಇದ್ದಾನೆ ಅಂತೇಳಿ ಈಶ್ವರಪ್ಪನವರು ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಈಶ್ವರಪ್ಪ, ಬನ್ನಿ ನೋಡೋಣ. ಏನು ಬಜೆಟ್ ವಿಚಾರವಾಗಿ ಮಾತಾಡುವಾಗ ಸಂಸದ ಡಿ.ಕೆ. ಸುರೇಶ್ ಅವರು ದೇಶ ವಿಭಜನೆಯ ಮಾತಾಡಿರುವಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಡಿ.ಸಿ.ಎಂ ಆಗಿರುವಂಥ ಈಶ್ವರಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ನಿನ್ನೆ ಬಜೆಟ್ ವಿಚಾರ ಮಾತಾಡುವಾಗ ಸಂಸದ ಡಿ.ಕೆ. ಸುರೇಶ್ ಅವರು ದೇಶ ವಿಭಜನೆಯ ಮಾತನ್ನು ಮಾತಾಡಿರುವಂಥದ್ದು, ಈ ಬಗ್ಗೆ. ದೇಶದ ವಿಭಜನೆ ಮಾಡೋದೇ ಕಾಂಗ್ರೆಸ್ಸಿನ ಉದ್ದೇಶ. ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದಿದ್ದು ಯಾರು? ಮಾನ್ಯ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಕಲ್ಪನೆಯಿಂದ ಹೇಗಾರು ಮಾಡಿ ಅಧಿಕಾರವನ್ನು ಹಿಡಿದು ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ಅವ್ರ ಜೊತೆಗಿಂದ ಅದೇ ಮನೋಭಾವನೆ ಇರುವಂಥ ಕೆಲವು ಕಾಂಗ್ರೆಸ್ ನಾಯಕರು ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದ್ರು. ಅಲ್ಲಿಗೆ ನಿಲ್ಲಿಲ್ಲ. ಈ ದೇಶದಲ್ಲಿರೋಂಥ ಹಿಂದೂ ಧರ್ಮದ ಎಲ್ಲ ಜಾತಿಗಳನ್ನೂ ಸಪ್ರೇಟ್ ಮಾಡಿದ್ರು. ಈಗ ಭಾರತ್ ಜೋಡೋ ಅಂತ ರಾಹುಲ್ ಗಾಂಧಿ ಹೋಗ್ತಿದ್ದಾರೆ. ಇರಲಿ, ಅದನ್ನು ನಾನು ಮುಂದೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಆದರೆ ಇವರು ಕರ್ನಾಟಕ ರಾಜ್ಯದ MP. ಇವರಿಗೆ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿ ಮುಂದುವರೆದಿದೆ. ಹೆಂಗೆ ದೇಶ ವಿಭಜನೆ ಆಯಿತು ಆಗ, ಅದೇ ರೀತಿ ಇವತ್ತು ದಕ್ಷಿಣ ಭಾರತದ ಬೇರೆ ನಾವು ಮಾಡ್ತೀವಿ ಒಂದು ರಾಷ್ಟ್ರವನ್ನು ಅಂತ ಹೇಳೋಂಥ ರೂಪದಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇಡೀ ದೇಶದ ರಾಷ್ಟ್ರಭಕ್ತರು ಇದನ್ನು ಖಂಡನೆ ಮಾಡ್ತಾರೆ. ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ಸ್ವಾಗತ ಮಾಡಿಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಆದರೆ ಇವತ್ತು ದೇಶವನ್ನು ಒಡೆಯುವಂಥ ಪ್ರಯತ್ನವನ್ನು ನೇರವಾಗಿ ಭಾರತವನ್ನು ಒಡೆದು ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿದಂಥ ಡಿ.ಕೆ. ಸುರೇಶ್ಗೆ ಅದನ್ನು ಸ್ವಾಗತ ಮಾಡಿರೋಂಥ ಡಿ.ಕೆ. ಶಿವಕುಮಾರ್ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿಪ್ರಾಯ ಏನು? ಶ್ರೀಮತಿ ಸೋನಿಯಾ ಗಾಂಧಿಯವರು, ಶ್ರೀಯುತ ರಾಹುಲ್ ಗಾಂಧಿಯವರು ಅವರ ಅಭಿಪ್ರಾಯ ಏನು? ಅವ್ರು ಹೇಳಿ, ಅದನ್ನು ವೆಲ್ಕಮ್ ಮಾಡ್ತೀವಿ. ಯಾಕೆಂದರೆ ಇದು ಇಡೀ ದೇಶದ ಪ್ರಶ್ನೆ. ಇದು ಭಾರತ್ ಜೋಡೋ ಅಂತ ಕೂಕಟ್ಟು ಹೊಂಟ್ಬಿಟ್ರೆ ಇಲ್ಲ, ಇಲ್ಲಿ ನಿಮ್ಮ ಪಕ್ಕದಾಗೇ ದೇಶವನ್ನು ವಿಭಜನೆ ಮಾಡೋಂಥ ರಾಷ್ಟ್ರದ್ರೋಹಿ ಇದ್ದಾನೆ ಪಾರ್ಟಿ ಒಳಗೇ. ಅದು ಕರ್ನಾಟಕ ರಾಜ್ಯದ AICC ಅಧ್ಯಕ್ಷನೂ ಆಗಿದ್ದಾನೆ, KPCC ಅಧ್ಯಕ್ಷರು ಆಗಿದ್ದಾರೆ, ಜೊತೆಗೆ ಅವರು ಉಪಮುಖ್ಯಮಂತ್ರಿನೂ ಆಗಿದ್ದಾರೆ. ಯಾರೋ ಕೊಟ್ಟಂತ ಹೇಳಿಕೆ ಇಲ್ಲ ಇದು. ಅದಕ್ಕೋಸ್ಕರ ಆ ರಾಷ್ಟ್ರೀಯ ನಾಯಕರು ಅಂತ ಅಂದ್ಕೊಂಡಿರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ, ಅವರು ಹೇಳೋ ಅಭಿಪ್ರಾಯ ತಿಳಿಸ್ಲಿ, ಇಡೀ ದೇಶ ಅದನ್ನು ವಿರೋಧ ಮಾಡುತ್ತೆ. ಸರ್, ಇಂಥ ಹೇಳಿಕೆಯನ್ನು ಒಂದು ಕಡೆ ಡಿ.ಕೆ. ಸುರೇಶ್ ಅವರು ಹೇಳಿರುವಂಥ ಹೇಳಿಕೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಸ್ವಾಗತ ಮಾಡ್ತಾರೆ. ಈ ಬಗ್ಗೆ ಹೇಳೋದಾದ್ರೆ ನಾನು ಹೇಳ್ದಲ್ಲ, ಈಗ ಇವರು ಮೊಹಮ್ಮದ್ ಅಲಿ ಜಿನ್ನಾರ ಸಂಸ್ಕೃತಿ ರಕ್ತ ಹಂಚ್ಕೊಂಡು ಉಂಟಿರೋರು. ದೇಶವನ್ನು ಒಡೆಯೋದಕ್ಕೋಸ್ಕರ ಇರೋದನ್ನ, ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋಂಥ ಎಲ್ಲರೂ ಕೂಡ ಅಖಂಡ ಭಾರತ ಆಗಬೇಕು ಅಂತ ಹೋರಾಟ ಮಾಡಿದವರು. ಅವರೆಲ್ಲರೂ ಸ್ವರ್ಗದಲ್ಲಿದ್ದಾರಲ್ಲ ಈಗ.